ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿಕೊಟ್ಟು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕು ಜೂನಿಯರ್ ಕಾಲೇಜ್ ಮೈದಾನದಿಂದ ದೇವನಹಳ್ಳಿಯಲ್ಲಿ ನಡೆದ ಸಿರಿಧಾನ ವಾಕಥಾನ್ನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸಿರಿಧಾನ್ಯ ಉಪಯೋಗಿಸಿದ್ರೆ ಆರೋಗ್ಯ ಸಿರಿಯಾಗ್ತದೆ. ನಮ್ಮ ಪೂರ್ವಜರು ರಾಗಿ, ಜೋಳ, ಸಾಮೆ, ನವಣೆ ಇತ್ಯಾದಿಗಳನ್ನು ಬಳಸ್ತಾ ಇದ್ರು. ಸ್ವಾಭಾವಿಕವಾಗಿ ಬೆಳೆಯುವ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಒಳ್ಳೆಯದು. ಕಾಯಿಲೆ ಬರದಂತೆ ಸಿರಿಧಾನ್ಯಗಳು ತಡಿತವೆ. ನಾಗರಿಕತೆ ಹೆಚ್ಚುತ್ತಿದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ ಅಂತ ಹೇಳಿದರು. ನಮ್ಮ ಇತಿಹಾಸದಲ್ಲಿ ಶತಮಾನಗಳಿಂದ ನಮ್ಮ ಕೃಷಿಕರು ನಮ್ಮ ಕೊಟ್ಟಿದ್ದ ವರದಾನ ಸಿರಿಧಾನ್ಯವನ್ನು ಉಪಯೋಗಿಸಿದರೆ ಆರೋಗ್ಯ ಸಿರಿಯಾಗ್ತದೆ. ಸಿರಿ ಎಲ್ಲಿಂದ ಬರ್ತಾರೆ ಅಂದರೆ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ಮಾತ್ರ ಬರ್ತದೆ. ನಮ್ಮ ಪೂರ್ವಜರು ಇಂತಹ ಸಿರಿಧಾನ್ಯಗಳನ್ನು ರಾಗಿ, ಜೋಳ, ಸಾಮೆ, ನವಣೆ, ಹಾಕ ಇಂಥವೆಲ್ಲ ಉಪಯೋಗಿಸಿ ಕಾಯಿಲೆನೇ ಇರ್ತದೆ. ಬಹುತೇಕ 50 ವರ್ಷಕ್ಕಿಂತ ಬಹಳ ದೂರ ಬೇಡ ಹೋದರೆ ಏನು ಈ ಸಿರಿಧಾನ್ಯಗಳನ್ನು ನಾವು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಳಸ್ತಾ ಇದ್ದೀವಿ. ಇದರಿಂದ ಯಾವ ಥರವಾದ ಕಾಯಿಲೆನೂ ಬರ್ತಾ ಇಲ್ಲ. ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು. ಭಾರತ ದೇಶದಲ್ಲಿ 175 ಭಾಗ ಜನ ಕೃಷಿ ಆಧಾರಿತ ಜನ ಇದ್ರು. ಬೆಳಗಾದ್ರೆ ಇಷ್ಟೊತ್ತಿಗೆ ವ್ಯವಸಾಯಕ್ಕೆ ಮಾಡಕ್ಕೆ ಹೋದ್ರೆ ಸಾಯಂಕಾಲವರೆಗೂ ತೋಟ, ಹೊಲ, ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತಿಗೆ ಕಾಯಿಲೆನೇ ಇರ್ತಿಲ್ಲ. ನಾಗರಿಕತೆ ಜಾಸ್ತಿಯಾಗಿ ಆಹಾರ ಪದಾರ್ಥಗಳ ಬದಲಾವಣೆಯಿಂದ ಇವತ್ತು ಕಾಯಿಲೆಗಳು, ಶುಗರು, ಹಾರ್ಟು, ಬ್ಲಡ್ ಪ್ರೆಷರು ಜಾಸ್ತಿ ಆಗಿದೆ. ಇದಕ್ಕೆ ಮತ್ತೆ ನಾವು ವಾಪಸ್ ಹೋಗ್ಬೇಕು. ನಾನು ಇತ್ತೀಚೆಗೆ ಕೇಂದ್ರದ ಆಹಾರ ಸಚಿವರಂತ ನಮ್ಮವರೇ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾದಾಗ ಅಲ್ಲಿನ ಅಧಿಕಾರಿಗಳು ನಾನು ತಿಳಿಸಿಕೊಟ್ರು, ನೀವು ಬೆಳೆಯುವಂಥ ರಾಗಿ ಈ ಭಾರತದ ಉತ್ತರ ಭಾಗದಲ್ಲಿ ಗೋಧಿ ಅಥವಾ ನಾವು ಅಕ್ಕಿಯನ್ನು ಉಪಯೋಗಿಸ್ತೀವಿ. ಅದರಿಂದ ಹೆಚ್ಚು ಕಾಯಿಲೆಗಳಾಗ್ತದೆ. ಸಿರಿಧಾನ್ಯದಿಂದ ಕಾಯಿಲೆ ಕಡಿಮೆ ಆಗ್ತದೆ. ನೀವು ರಾಗಿಯನ್ನು ಹೆಚ್ಚು ಉತ್ಪಾದನೆ ಮಾಡಿ ಸರ್ಕಾರ ನಾವು ತೆಗೆದುಕೊಂಡು ಭಾರತ ಸರ್ಕಾರ ಉತ್ತರ ಭಾಗದ ಎಲ್ಲ ರಾಜ್ಯಗಳಿಗೂ ಕೊಡೋದ್ರಿಂದ ಆರೋಗ್ಯ ಸಾಕಷ್ಟು ಸುಧಾರಣೆ ಮಾಡ್ತದೆ ಅನ್ನೋ ವಿಷಯವನ್ನು ಹೇಳಿ ಈ ಸಾರಿ ಅದಕ್ಕೋಸ್ಕರವಾಗಿ ನಮಗೆ ಅವಶ್ಯಕತೆ ಇರುವುದು 4 ಲಕ್ಷ ಮೆಟ್ರಿಕ್ ಟನ್ನು ನಾವು BPL ಕಾರ್ಡ್ ಕೊಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಈ ಸಾರಿ 6 ಲಕ್ಷ ಮೆಟ್ರಿಕ್ ಟನ್ ಅನ್ನು ನಾವು ಇವತ್ತು MSPಯಲ್ಲಿ ಕೊಂಡುಕೊಂಡು ಅದರಲ್ಲಿ ಸುಮಾರು 4 ಲಕ್ಷ ನಾವು ಉಪಯೋಗಿಸ್ತೇವೆ. 2 ಲಕ್ಷ ಹೊರದೇಶಗಳಿಗೆ. ಇದೊಂಥರ ಔಷಧಿ ಇದ್ದಂಗೆ, ನಾಟಿ ಔಷಧಿ ಇದ್ದಂಗೆ ರಾಗಿ, ಜೋಳ, ನವಣೆ, ಸಾಮೆ ಹಾಕ್ತಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿರಿಧಾನ್ಯ ವಾಕಥಾನ್ ವೇದಿಕೆ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿ ಗಮನ ಸೆಳೆದರು. ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬಳಸುವ ಅರಿವು ಕಾರ್ಯಕ್ರಮಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚು ಪ್ರೋತ್ಸಾಹ ಕೊಟ್ಟಿದೆ ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ